ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಮಂಗಳವಾರ ಮಾರ್ನಿಂಗ್ ಟು ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ತಿಂಡಿಗೆ ಹೂಕೋಸು ಹಸಿ ಬಟಾಣಿ ಹಾಕಿ ಒಂದು ಕುರ್ಮಾನ ಮಾಡ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ಫಸ್ಟ್ ಕಾಫಿನ ಕುಡಿಯೋಣ ಅಂತೇಳಿ ಕಾಫಿನ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲ್ ಆಗಿ ನಾನು ಬೆಳಿಗ್ಗೆ ಕಾಫಿ ಟೀ ಯಾವುದನ್ನು ಸಹ ಕುಡಿಯೋಲ್ಲ. ಆ ಗಂಟ್ಲೇನಾದರೂ ಸ್ವಲ್ಪ ಕಟ್ಟಾಗಿದೆ ಅಥವಾ ಕೆಮ್ಮಿದೆ ಅನ್ನೋ ಟೈಮಲ್ಲಿ ಮಾತ್ರ ಒಂದು ಲೋಟ ಕಾಫಿನ ಮಾಡ್ಕೊಳ್ತೀನಿ. ಹಿಂದಿನ ದಿನ ರಾತ್ರಿನೇ ಮೆಂತ್ಯ ದೋಸೆ ಮಾಡ್ಕೊಳ್ಳೋದಕ್ಕಾಗಿ ಹಿಟ್ಟನ್ನು ರುಬ್ಬಿಟ್ಕೊಂಡಿದ್ದೆ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ದೋಸೆ ಹಿಟ್ಟಾಗಲಿ ಅಥವಾ ಇಡ್ಲಿ ಹಿಟ್ಟಾಗಲಿ ತುಂಬ ಬೇಗ ಹುಳಿ ಬರುತ್ತೆ. ಅದಕ್ಕೋಸ್ಕರ ರಾತ್ರಿ ಸ್ವಲ್ಪ ಲೇಟಾಗಿ ಹಿಟ್ಟನ್ನು ರುಬ್ಬಿಟ್ಕೊಳ್ತೀನಿ. ನಾನೇ ಕೆಲವೊಂದು ಮಸಾಲೆಗಳನ್ನ ಸೇರಿಸಿ ಈ ಬಟಾಣಿ ಕುರ್ಮಾ ಮಾಡ್ಕೊಂಡಿದ್ದೆ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು. ಮಕ್ಕಳಿಗೆಲ್ಲ ದೋಸೆನ ಹಾಕ್ಕೊಟ್ಟು ಅವನಿಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಇದ್ದಿದ್ದರಿಂದ ನೆಬುಲೈಸೇಷನ್ ಹಾಕಬೇಕಿತ್ತು. ಸೊ ಅದನ್ನೆಲ್ಲ ಹಾಕಿ ಸ್ಕೂಲಿಗೆ ಕಳಿಸಿದ ಮೇಲೆ ನಾನು ಸಹ ತಿಂಡಿನ ಮಾಡಿ ಮುಗಿಸ್ಕೊಂಡೆ. ತಿಂಡಿನೆಲ್ಲ ಮುಗಿಸ್ಕೊಂಡ್ಮೇಲೆ ಹೊರಗಡೆ ಹೋಗಿ ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ ಎಳ್ನೀರನ್ನೆಲ್ಲ ಕುಡ್ಕೊಂಡು ಅಲ್ಲೇ ಸ್ವಲ್ಪ ಸೊಪ್ಪು ತರಕಾರಿಗಳನ್ನ ತೊಗೊಂಬಂದಿದ್ದೆ. ಅದನ್ನೆಲ್ಲ ಸ್ಟೋರ್ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ಬಿಸಿಯಾಗಿರುವಂತಹ ಮಸೊಪ್ಪು ಸಾಂಬಾರು ಹಾಗೆ ಮುದ್ದೆ ರೈಸ್ನ ಮಾಡ್ಕೊಂಡಿದ್ದೆ. ನಮ್ಮನೇಲಿ ಮಸೊಪ್ಪು ಸಾಂಬಾರನ್ನ ಮಸ್ತ್ಬಿಟ್ಟು ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ. ಹಾಗಾಗಿ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ತೀನಿ. ಅಕಸ್ಮಾತಾಗಿ ಹೊರಗಡೆ ಹೋದಾಗ ಈ ಗುಲ್ಕನ್ ರೋಸ್ ಕಾಣಿಸ್ತು, ಅದನ್ನು ತಗೊಬಂದು ಗುಲ್ಕನ್ನ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಇದ್ರದ್ದು ಕಂಪ್ಲೀಟ್ ವ್ಲಾಗನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟು ಟೈಮು ಸಿಕ್ಕರೆ ಒಂದು ಸಲ ಹೋಗಿ ಚೆಕ್